ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಬೆಸ್ಕಾಮ್ ರಿಸಲ್ಟ್, ಹೆಸ್ಕಾಮ್ ರಿಸಲ್ಟ್ ಮತ್ತು ಮೆಸ್ಕಾಮ್ನ ನೆಕ್ಸ್ಟ್ ಪ್ರೊಸೆಸ್, ಈ 3 ನಿಗಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಬೆಸ್ಕಾಮ್ ಪವರ್ ಮ್ಯಾನ್ನ ಫೈನಲ್ ರಿಸಲ್ಟ್. ಈ ಬೆಸ್ಕಾಮ್ನ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡಿದಾಗ, ಇದರ ಒಂದು ರಿಸಲ್ಟ್ ಯಾಕೆ ಡಿಲೇ ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ನಾವು ಬೆಸ್ಕಾಮ್ ಅವ್ರಿಗೆ ಕಾಲ್ ಮಾಡಿದಾಗ ಕಾಲ್ ಸಹ ಕನೆಕ್ಟ್ ಆಗ್ತಾಯಿಲ್ಲ. ಬಟ್ ಇಷ್ಟೊಂದು ಡಿಲೇ ಆಗೋದಕ್ಕೆ ಕಾರಣ ಒಂದೇ ಇರ್ಬೋದು, ಅದು ಬೈ ಎಲೆಕ್ಷನ್ನೇ ಇರ್ಬೋದು. ಅದು ಬಿಟ್ಟು ಬೇರೆ ಯಾವುದೇ ಕಾರಣವೂ ಇಲ್ಲ. ಓಕೆ, ಯಾಕಂತಂತಂದರೆ ನೀವು ನೋಡ್ಬೋದು ಸ್ನೇಹಿತರೆ, ಈಗ ಬೇರೆ ಯಾವುದೋ ಕಾರಣವನ್ನು ಹುಡುಕಕ್ಕೆ ಹೋದ್ರೂ ಏನೂ ಸಹ ಇಲ್ಲ ಬೆಸ್ಕಾಮ್ ಅವ್ರಿಗೆ ಫೈನಲ್ ರಿಸಲ್ಟ್ ಬಿಡೋದಕ್ಕೆ. ಸರಿಸುಮಾರು ಮತ್ತೆ ಇದು 1 ತಿಂಗಳು ಆಗ್ತಾ ಬಂತು, ಹೌದಾ? ಇನ್ನೂ ಸಹ ಬಿಟ್ಟಿಲ್ಲ ಅಂತಿಮ ಆಯ್ಕೆ ಪಟ್ಟಿ. ಯಾವಾಗ ಬಿಡ್ಬೋದು ಅಂತ ನೋಡಿದಾಗ ಆಲ್ಮೋಸ್ಟ್ ಅದೇ ಮೇ ತಿಂಗಳಲ್ಲಿಯೇ ಬಿಡುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಮೊದಲೇ ಹೇಳಿದಂತೆ ನಾನು, ಬೈ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ಎಲೆಕ್ಷನ್ ರಿಸಲ್ಟ್ ಆದ ನಂತರ ನಿಮ್ಮ ಒಂದು ರಿಸಲ್ಟನ್ನ ಬಿಡುವಂಥ ಚಾನ್ಸಸ್ ಇದೆ. ಹೈಲಿ ಪಾಸಿಬಲ್ ಇರುವಂಥದ್ದು ಎಲೆಕ್ಷನ್ ರಿಸಲ್ಟ್ ಆದ ನಂತರ ನಿಮ್ಮ ಒಂದು ರಿಸಲ್ಟ್ ಏನು ಮಾಡ್ತಾರೆ ಅಂತಂತಂದರೆ ಬಿಡುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಹೆಸ್ಕಾಮ್ನ ರಿಸಲ್ಟ್. ಈ ಹೆಸ್ಕಾಮ್ನ ಒಂದು ಪವರ್ ಮ್ಯಾನ್ ರಿಸಲ್ಟು ಸಹ ಮೊದಲೇ ಹೆಸ್ಕಾಮ್ ಅಧಿಕಾರಿಗಳೇ ಹೇಳಿರುವಂತೆ, ಇದರ ಒಂದು ರಿಸಲ್ಟು ಸಹ ಸರಿಸುಮಾರು ಏನಪ್ಪ ಅಂತಂತಂದರೆ ಎಲೆಕ್ಷನ್ ಆದ ನಂತರವೇ ಇದ್ರ ರಿಸಲ್ಟು ಸಹ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅದೇ ನೀವು ಏನು ಮಾಡಬೇಕು ಅಂತಂತಂದರೆ, ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಯಾವುದು ಹೆಸ್ಕಾಮ್ ಆಗಲಿ ಬೆಸ್ಕಾಮ್ ಆಗಲಿ, ನಿಮ್ಮ ರಿಸಲ್ಟು ಮೇ ತಿಂಗಳಲ್ಲಿ ಬರ್ತದೆ. ಓಕೆ, ಮೇ ತಿಂಗಳಲ್ಲಿ ಯಾವಾಗ ಅಂತಂತಂದರೆ ಎಲೆಕ್ಷನ್ ರಿಸಲ್ಟ್ ಆದ ನಂತರವೇ ನಿಮ್ಮ ಒಂದು ರಿಸಲ್ಟು ಬರುತ್ತೆ. ಅಲ್ಲಿವರೆಗೂ ಸಹ ವೇಟ್ ಮಾಡಿ. ಯಾವುದೇ ರೀತಿಯಾದಂಥ ಅಪ್ಡೇಟ್ ಸಿಕ್ಕಿತು ಅಥವಾ ನಿಮ್ಮ ಒಂದು ರಿಸಲ್ಟ್ ಬಂತು ಅಂತಂತಂದರೆ ನಾವು ನಿಮಗೆ ಬಂದ ತಕ್ಷಣ ಅಪ್ಡೇಟನ್ನು ತಿಳಿಸ್ತೀವಿ. ಓಕೆ, ನೆಕ್ಸ್ಟು ನಿಮ್ಮ ಒಂದು ಏನಪ್ಪ ಅಂತಂತಂದರೆ ರಿಸಲ್ಟ್ ಮಾತ್ರ ಮೇಯಲ್ಲಿ ಬರ್ತದೆ. ನೆಕ್ಸ್ಟ್ ನಮ್ಮ ಮೆಸ್ಕಾಮ್ ಪವರ್ ಮ್ಯಾನ್ನ ಒಂದು ನೆಕ್ಸ್ಟ್ ಪ್ರೊಸೆಸನ್ನು ನೋಡ್ತಾ ಹೋಗೋದಾದರೆ, ಇದರ ಒಂದು ರಿಸಲ್ಟು ಈಗಾಗಲೇ ಬಂದಿದೆ ಮತ್ತು 24 ಅಂದರೆ ಈ ತಿಂಗಳು 24ರವರೆಗೂ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಇದೆ ಸ್ನೇಹಿತರೆ, ಹೌದಾ? ಈ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಆದ ನಂತರ ನಿಮ್ಮದು ಏನಾಗುತ್ತೆ ಅಂತಂತಂದರೆ, ಈ ಒಂದು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ, ಹೌದಾ? ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಅಂದರೆ ಅದರ ಅರ್ಥ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಅಂತಲೇ ಅರ್ಥ. ಈಗ ಯಾರ್ಯಾರೆಲ್ಲ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇದ್ದೀರೋ ನೀವೆಲ್ಲರೂ ಸಹ ಏನು ಮಾಡಿಸ್ಬೇಕು ಅಂತಂದರೆ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಲೇಬೇಕು. ಸಿಂಧುತ್ವ ಸರ್ಟಿಫಿಕೇಟನ್ನು ನೀವು ಮಾಡಿಸಿ, ಯಾಕಂತಂದರೆ ಇಲ್ಲ ಅಂತಂತಂದರೆ ಭಾಳ ಡಿಲೇ ಆಗ್ತಿದೆ ಸ್ನೇಹಿತರೆ. ನಿಮ್ಮ ಒಂದು ಈಗ ರಿಸಲ್ಟ್ ಬರೋದಕ್ಕೇ ಅಂತಂದರೆ ನೆಕ್ಸ್ಟ್ ಕೌನ್ಸ್ಲಿಂಗ್ ನಡೆಯೋದಕ್ಕೆ ತುಂಬ ಡಿಲೇ ಆಗ್ತದೆ. ಈ ಒಂದು ನೀವು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ನ ಮಾಡಿಸ್ಲಿಲ್ಲ ಬೇಗ ಅಂತಂತಂದರೆ ನಿಮಗೆ ಆಲ್ರೆಡಿ ಒಂದು ಇದು ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದು ಮಾರ್ಕ್ಸ್ ಕಾರ್ಡು ಸಬ್ಮಿಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಸಬ್ಮಿಟ್ ಮಾಡೋಕ್ಕೆ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ ನೀವು ಸಿಂಧು ಸರ್ಟಿಫಿಕೇಟನ್ನು ಯಾವಾಗ ಮಾಡಿಸ್ಬೇಕು, ಏನು ಮಾಡಬೇಕು ಅಂತೇಳಿ, ಹೌದಾ? ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ನ ನೀಡ್ತಾರೆ, ಹೌದಾ? ಹಾಗೆ ಯಾರೆಲ್ಲ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ನ ಮಾಡಿಸಿದ್ರೆ ಅವರೆಲ್ಲರೂ ಸಹ ಕಾಮೆಂಟ್ ಮಾಡಿ. ಇದು ಈ 3 ನಿಗಮಗಳ ಒಂದು ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.